ಡಾಕ್ಟರ್ ಸಿಎನ್ ಮಂಜುನಾಥ್ ಚುನಾವಣೆ ಸ್ಪರ್ಧೆ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಮೀಟಿಂಗ್ಗೆ ಮುಂದಾಗಿದ್ದಾರೆ. ರಾಮನಗರ ವಿಧಾನಸಭೆ ಕ್ಷೇತ್ರದ ಜೆಡಿಎಸ್ ಪ್ರಮುಖರ ಜೊತೆಗೆ ಸಭೆ ಮಾಡಿದ್ದಾರೆ ಎಚ್.ಡಿ.ಕೆ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ವಿಚಾರವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸಿಎನ್ ಮಂಜುನಾಥ್ ನಿಲ್ಲಿಸುವಂತೆ ಬಿಜೆಪಿಯ ಒತ್ತಾಸ ಇದೆ. ಹೀಗಾಗಿ ಮಂಜುನಾಥ್ರನ್ನೇ ಒಮ್ಮತ ಅಭ್ಯರ್ಥಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ನಿಲ್ಲಬೇಕೋ ಬೇಡವೋ ನೀವು ತೀರ್ಮಾನ ಮಾಡಿ ಅಂತ ಜೆಡಿಎಸ್ ಪ್ರಮುಖರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಅಂತಿಮ ತೀರ್ಮಾನ ಮುಖಂಡರಾದ ನಿಮಗೆ ಬಿಡ್ತೇನೆ. ನಾನು ಹೇಳಿರೋದು ಸಿಪಿ ಯೋಗೇಶ್ವರ್ ಹೆಸರನ್ನ. ಯೋಗೇಶ್ವರ್ ಕೂಡ ಸಿಎನ್ ಮಂಜುನಾಥ್ರನ್ನೇ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮಿತ್ರ ಪಕ್ಷದ ವರಿಷ್ಠರು ರಾಜ್ಯ ಬಿಜೆಪಿಗರ ಭಾವನೆಯನ್ನ ಗೌರವಿಸಬೇಕಾಗಿದೆ. ಇದರ ತೀರ್ಮಾನ ಮುಖಂಡರಾದ ನಿಮಗೆ ಬಿಡ್ತೇನೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ಮುಖಂಡರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ನಮಗೆ ರಾಜಕೀಯ ಬೇಡ ಅಂತ ನನ್ನ ತಂಗಿ ಕಣ್ಣೀರಿಡ್ತಾ ಇದ್ದಾಳೆ. ಇದು ನಮ್ಮ ಮನೆಯ ಪರಿಸ್ಥಿತಿ, ನನ್ನ ನೋವು ನನಗೆ ಗೊತ್ತು. ಆದರೆ ಕಿರಾತಕರನ್ನ ಮಣಿಸಲೇಬೇಕು, ಇದು ನನ್ನ ಗುರಿಯಾಗಿದೆ. ಹೀಗಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಚುನಾವಣೆ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮೀಟಿಂಗ್ನಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ರಾಮನಗರ ವಿಧಾನಸಭೆ ಕ್ಷೇತ್ರದ ಜೆಡಿಎಸ್ ಪ್ರಮುಖರ ಜೊತೆಗೆ ಸಭೆ ನಡೀತಾ ಇತ್ತು. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ವಿಚಾರವನ್ನ ಈ ರೀತಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸಿಎನ್ ಮಂಜುನಾಥ್ರನ್ನ ನಿಲ್ಲಿಸಬೇಕು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಬಿಜೆಪಿಯ ಒತ್ತಾಸ ಇದೆ. ಮಂಜುನಾಥ್ರನ್ನೇ ಒಮ್ಮತದ ಅಭ್ಯರ್ಥಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ನಿಲ್ಲಬೇಕೋ ಬೇಡವಾ ಅನ್ನೋದು ಅದನ್ನ ನೀವು ತೀರ್ಮಾನ ಮಾಡಿ ಅಂತ ಪ್ರಸ್ತಾಪಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿದ್ದಾರೆ. ಸುರೇಶ್, ಸಿಎನ್ ಮಂಜುನಾಥ್ ಅವರ ಏನಾಗುತ್ತೆ, ಅವರನ್ನು ನಿಲ್ಲಿಸೋದು ಕನ್ಫರ್ಮಾ? ಅರುಣ್, ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ. ಈ ಬಗ್ಗೆ ಇವತ್ತು ಬೆಳಗ್ಗೆಯಿಂದಲೇ, ಅಂದ್ರೆ ಸಾಕಷ್ಟು ದಿನಗಳಿಂದ ಈ ಒಂದು ಸುದ್ದಿ ಊಹಾಪೋಹದ ಸುದ್ದಿ ಇತ್ತು. ಆದರೆ ಅದು ಖಚಿತವಾಗಿರುವಂತಹ ಸುದ್ದಿಯನ್ನ ಇವತ್ತು ಕೂಡ ನಾವು ಕೊಟ್ಟಿದ್ದೀವಿ. ಆ ಸುದ್ದಿಯನ್ನ ಬಹುತೇಕ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತದ್ದು ಖಚಿತ. ಈ ಮಾತು ಮತ್ತೊಮ್ಮೆ ಇವತ್ತು ರಾಮನಗರ ಜಿಲ್ಲಾ ಮುಖಂಡರ ಜೊತೆಯಲ್ಲಿ ಏನು ಸಭೆ ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರು, ಆ ಒಂದು ಸಭೆಯಲ್ಲಿ ಬಹಳಷ್ಟು ನೇರವಾಗಿ ಓಪನ್ ಆಗಿ ಕುಮಾರಸ್ವಾಮಿ ಅವರು ತಮ್ಮ ಮುಖಂಡರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರಕ್ಕೆ ಯೋಗೇಶ್ವರ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವಂತಹ ಮಾತನ್ನ ನಾನು ಬಿಜೆಪಿ ಮುಖಂಡರಿಗೆ ಹೇಳಿದ್ದೆ. ಆದರೆ ಡಾಕ್ಟರ್ ಮಂಜುನಾಥ್ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಒತ್ತಾಸೆಯಾಗಿದೆ. ಯೋಗೇಶ್ವರ್ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರ ಒಂದು ಮಾತನ್ನ ಹೈಕಮಾಂಡ್ ಕೂಡ ಗೌರವಿಸಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಇದ್ರ ಬಗ್ಗೆ ಮನೆಯಲ್ಲಿ ಚರ್ಚೆ ಆಗಿರುವಂತಹ ಒಂದು ವಿಚಾರವನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಕಳೆದ ಭಾನುವಾರ, ಅಂದ್ರೆ ನಿನ್ನೆ ದಿವಸ ತಂದೆಯವರ ಜೊತೆ ಸುಮಾರು 2 ಗಂಟೆಗಳ ಕಾಲ ನಾನು ಚರ್ಚೆ ಮಾಡಿದ್ದೇನೆ. ಮತ್ತೆ ತಂಗಿ ಕೂಡ ಈ ಒಂದು ವಿಚಾರದ ಬಗ್ಗೆ, ಅಂದ್ರೆ ನಮ್ಮನ್ನ ಯಾಕೆ ರಾಜಕೀಯ ಕೇಳಿತೀರಾ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಮಂಜುನಾಥ್ ಅವರು ಈಗಾಗಲೇ ಸಾಕಷ್ಟು ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ. ಅವರ ಸೇವೆ ಜನಕ್ಕೆ ಅವಶ್ಯಕತೆ ಇದೆ, ಹಾಗೂ ಕಿರಾತಕರನ್ನ ಮಣಿಸಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರನ್ನ ಮಣಿಸೋದಕ್ಕೆ ಮಂಜುನಾಥ್ ಅವರನ್ನ ಕಣಕ್ಕೆ ಇಳಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಒತ್ತಾಸೆ ಆಗಿದೆ. ಹಾಗಾಗಿ ನಿಮ್ಮೆಲ್ಲರ ಅಭಿಪ್ರಾಯ ಬೇಕು ಅನ್ನುವಂತ ಒಂದು ಮಾತನ್ನ ಇವತ್ತಿನ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಹಾಗಾಗಿ ಒಟ್ಟಾರೆಯಾಗಿ ಯಾವುದೇ ರೀತಿಯಿಂದ ನೋಡಿದ್ರು ಕೂಡ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿಯುವುದು ಬಹುತೇಕ ಖಚಿತ ಆಗಿದೆ. ಒಂದು ಮೂಲದ ಪ್ರಕಾರ, ಮಾಹಿತಿಯ ಪ್ರಕಾರ ಬಿಜೆಪಿ ಚಿಹ್ನೆಯಿಂದ ಮಂಜುನಾಥ್ ಅವರು ಕಣಕ್ಕೆ ಇಳಿತಾ ಇದ್ದಾರೆ. ಒಟ್ಟಾರೆಯಾಗಿ NDA ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಬೇಕು, ಆ ಮೂಲಕ ಡಿ.ಕೆ. ಸುರೇಶ್ ಅವರನ್ನ ಸೋಲಿಸಬೇಕು ಅನ್ನುವಂಥದ್ದು ಮೈತ್ರಿ ಪಕ್ಷದ ನಾಯಕರ ಒಂದು ಒತ್ತಾಸೆಯಾಗಿದೆ. ಸಿಎನ್ ಮಂಜುನಾಥ್ ಅವರ ಜೊತೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮಾತಾಡಿ ಅವರನ್ನ ಕೂಡ ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಬಿಜೆಪಿಯ ಒಂದು ಸಭೆ ಕೂಡ ನಡೆಯುತ್ತೆ. 2ನೇ ಪಟ್ಟಿ ಬಿಜೆಪಿದು ರಿಲೀಸ್ ಆಗಬೇಕಾಗಿದೆ. ಅದರಲ್ಲಿ ಒಂದಷ್ಟು ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಕೂಡ ಫೈನಲ್ ಆಗಲಿದೆ. ನಾಳೆ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿದ ನಂತರ ಜೆಡಿಎಸ್ಗೆ ಯಾವೆಲ್ಲ ಕ್ಷೇತ್ರಗಳು ಮತ್ತು ಮಂಜುನಾಥ್ ಅವರ ಸ್ಪರ್ಧೆಯ ವಿಚಾರ ಕೂಡ ದೆಹಲಿಯಲ್ಲಿ ಚರ್ಚೆ ಆಗಲಿದೆ. ಅರುಣ್, ಇನ್ನು ಮಂಜುನಾಥ್ ಅವ್ರಿಗೂ ಕೂಡ ಸ್ಪರ್ಧೆ ಬಗ್ಗೆ ಸಂಪೂರ್ಣವಾದಂತಹ ಒಪ್ಪಿಗೆ ಇದೆ ಅಂತ ಅನ್ಸುತ್ತಾ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ?
ಅರುಣ್, ಡಾಕ್ಟರ್ ಮಂಜುನಾಥ್ ಅವರು ಇತ್ತೀಚೆಗಷ್ಟೇ ನಿವೃತ್ತರಾಗಿದ್ದಾರೆ. ಅವರು ನಿವೃತ್ತಿಯಾಗೋದಕ್ಕೂ ಮುಂಚಿನಿಂದಲೂ ಈ ಒಂದು ಸುದ್ದಿ ಚಾಲ್ತಿಯಲ್ಲಿತ್ತು. ಮಂಜುನಾಥ್ ಅವರನ್ನ ಈ ಬಾರಿ ಲೋಕಸಭಾ ಚುನಾವಣೆಯ ಕಣಕ್ಕಿಳಿಸ್ತಾರೆ ಅನ್ನುವಂಥದ್ದು. ಆದರೆ ಎಲ್ಲ ಕಡೆ ಮಂಜುನಾಥ್ ಅವರು ಈ ಒಂದು ಸುದ್ದಿಯನ್ನ ನಿರಾಕರಿಸ್ತಾ ಬಂದ್ರು. ನಾನು ರಾಜಕಾರಣಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ರು ಆರಂಭದಲ್ಲಿ. ಅದಾದ ನಂತರ ದಿನಗಳಲ್ಲಿ ನೋಡೋಣ, ಮುಂದಿನ ದಿನಗಳಲ್ಲಿ ನಾನು ಯಾವುದೇ ಒಂದು ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಬಂದ್ರು. ಅದೇ ರೀತಿಯಾಗಿ ಅವರ ಕುಟುಂಬದವರು ಕೂಡ ಈ ಒಂದು ಸುದ್ದಿಯನ್ನ ಖಚಿತಪಡಿಸಲಿಲ್ಲ, ಹಾಗಂತ ನಿರಾಕರಿಸಲಿಲ್ಲ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಸುದ್ದಿಯನ್ನ ಖಚಿತಪಡಿಸಲಿಲ್ಲ, ನಿರಾಕರಿಸಲಿಲ್ಲ. ದೇವೇಗೌಡರನ್ನ ಕೇಳಿದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಅವರು ರಾಜಕಾರಣಕ್ಕೆ ಬರೋದು ಬೇಡ ಅನ್ನುವಂಥ ಮಾತನ್ನ ಹೇಳಿದ್ರು. ಹಾಗಾಗಿ ಎಲ್ಲ ಮೂಲಗಳಿಂದಲೂ ಕೂಡ ಮಂಜುನಾಥ್ ಅವರು ಕಣಕ್ಕಿಳಿತಾರ ಇಲ್ವಾ ಅನ್ನುವಂಥದ್ದು ಖಚಿತತೆ ಆಗಿರಲಿಲ್ಲ. ಹಾಗಾಗಿ ಸುದ್ದಿಯ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಬೇಕಾಗಿತ್ತು. ಆದರೆ ಇದೀಗ ಮಂಜುನಾಥ್ ಅವರ ಮನವೊಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅವರು ಕೂಡ ಸ್ಪರ್ಧೆಗೆ ಉತ್ಸುಕರಾಗಿದ್ದಾರೆ. ಗ್ರಾಮಾಂತರದಿಂದ ಬಿಜೆಪಿ ಚಿಹ್ನೆಯಲ್ಲಿ ಮಂಜುನಾಥ್ ಅವರು ಸ್ಪರ್ಧೆ ಮಾಡುವಂಥದ್ದು ಬಹುತೇಕ ಖಚಿತ ಆದಂತಿದೆ. ನಾಳೆ ಕುಮಾರಸ್ವಾಮಿ ಅವರನ್ನು ದೆಹಲಿಗೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ದೆಹಲಿ ನಾಯಕರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಅಲ್ಲಿ ಈ ಒಂದು ವಿಚಾರ ಫೈನಲ್ ಆಗಲಿದೆ. ಅರುಣ್, ಥ್ಯಾಂಕ್ ಯು ಸುರೇಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.